ಕೃಷ್ಣಾ ಬೇಸಿನಿಂದ ಕಾವೇರಿಗೆ ತೊಗೊಂಡು ಹೋಗ್ತಾರೆ, ಕಾವೇರಿ ಬೇಸಿನಿಂದ ಕೃಷ್ಣಾಗೂ ತರ್ತಾರೆ. ಕುಡಿಯೋ ನೀರಿಗೆ ಮಾತ್ರ ದೇರ್ ಇಸ್ ನೋ ಬ್ಯಾನ್ ಆನ್ ದಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್. ಆದ್ದರಿಂದ ಬಾಲಕೃಷ್ಣ ಅವ್ರಿಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಅವರಿಗೇನು ಕೊಡೋದಕ್ಕೆ ಈಗ ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡಿದ್ದಾರೆ, ಈಗ ನಿಂತಿದೆ, ಅದು ಕಾಂಟ್ರವರ್ಸಿ ಆಗಿದೆ. ಅದನ್ನು ಸರಿಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀರಾವರಿ ಸಚಿವರು ಸಭೆ ಕರೆದಿದ್ದಾರೆ, ಅವರು ಮಾತನಾಡಿದ್ದಾರೆ, ಶಾಸಕರುಗಳಿಗೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ನಿಮಗೆ ಸಿಗಬೇಕಾದಂಥ ಪಾಲು ಏನಿದೆ 3 TMC ಅದರಲ್ಲಿ ಯಾವುದನ್ನು ಕೂಡ ನಾವು ಕಡಿಮೆ ಮಾಡೋದಿಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನೇ ಕರೆಸಿ ಅವರಿಂದ ಹೇಳಿಸಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ನಾವು ಇನ್ನೂ ಒಂದಿಷ್ಟು ಚರ್ಚೆ ಮಾಡಿ ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಶಾಸಕರೆಲ್ಲ ಕೇಳ್ಕೊಂಡಿದ್ರು ಅವತ್ತು ಸಭೆಯಲ್ಲಿ. ಸಚಿವರು ಅದನ್ನು ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಟೆಕ್ನಿಕಲ್ ಕಮಿಟಿ ಆದಮೇಲೆ ಯಾವ ರೀತಿ ಅದನ್ನು ನಾವು ಬಗೆಹರಿಸ್ಬೋದು ಅನ್ನೋದು ತೀರ್ಮಾನ ಮಾಡ್ತೀವಿ. ಸರ್, ACP ಚಂದನ್ ಅವರು ಭೇಟಿ ಮಾಡಿದ್ರು. ಅವ್ರದ್ದೇನೋ ಬೇರೆ ಅವ್ರದ್ದು ಪರ್ಸನಲ್ ಕೆಲಸಕ್ಕೆ ಬಂದಿದ್ರು ಅಷ್ಟೇ. ಪ್ರೀತಮ್ ಗೌಡ ಅವ್ರ ವಿರುದ್ಧನೂ ಕೂಡ FIR ದಾಖಲಾಗಿದೆ ಸರ್. ಅವ್ರ ಪಾತ್ರನೂ ಇದೆಯಾ ಸರ್ ವಿಡಿಯೋ ಹಂಚಿಕೆ? ಗೊತ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ. ನಮಗೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೆ FIR ಮಾಡಿದ್ದಾರೆ. ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾದರೂ ಕೂಡ ಅವ್ರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಸರ್, ಹಾಲಿನ ಬೆಲೆ ಅಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.